ನೀನೀಗೆಲ್ಲ ಮಾತಾಡಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಒಂದು ಬಾಟ್ಲು ಕುಡಿಯೋ ಜಾಗದಲ್ಲಿ ಎರಡೆರಡು ಬಾಟ್ಲು ಕುಡಿದು ಬಿಡ್ತಿದ್ದೆ. ನೀವು ಇದನ್ನ ಕುಡಿದು ನಿಮ್ ದುಃಖನ ಮರಿತೀರಾ, ಆದ್ರೆ ನಾನೇನ್ ಕುಡಿಬೇಕು? ಅದ್ರ ಬದಲು ಒಂದ್ ತೊಟ್ಟು ವಿಷನ ಕೊಟ್ಬಿಡಿ, ನೆಮ್ಮದಿಯಾಗಿ ಕುಡಿದು ಸತ್ ಹೋಗ್ತೀನಿ. ಅವಾಗ ನೀವ್ ಮಾತ್ರ ಅಲ್ಲ, ಇಡೀ ಮನೆಯವರು ನೆಮ್ಮದಿಯಾಗಿರ್ತಾರೆ. ಬಿಡ್ತು ಅನ್ರಿ ಸಿಂಗರ್ರಿ. ಇವತ್ತು ನೀವ್ ಈ ಮನೇಲಿ ಮಹಾರಾಣಿಯಾಗಿ ಪಟ್ಟಾಭಿಷೇಕ ಆಗಿದ್ದೀನ. ಎಲ್ರಿಗೂ ಸ್ವೀಟ್ ಹಂಚ್ತೀನಿ ಅನ್ನೋ ಬದಲು ವಿಷ ತಗೊಂಡು ಸಾಯ್ತೀನಿ ಅನ್ನೋ ಮಾತು ಯಾಕ್ರಿ? ರೀ, ನೀವ್ ಸಾಯೋದಕ್ಕೋಸ್ಕರನೇನ್ರಿ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು? ನಮಗ್ ಚೆನ್ನಾಗ್ ಗೊತ್ತಮ್ಮ ನೀವೆಂತ ಗಡ್ಗೆತಿ ಅಂತ. ಹಳ್ಳಿಲೆಲ್ಲ ಕೇಳಿದಿವಿ. ಮಯೂರಿ ಅಂದ್ರೆ ಏನು ಅಂತ ಎಲ್ರು ಹೇಳ್ತಾರೆ. ನಿಮ್ ಕೈಯಲ್ಲಾಗತ್ತೆ ಈ 3 ಜನ ಮತ್ತೊಂದು ತಾಯಿನ ಬುಗುರಿ ತರ ತಿರುಗ್ಸಕ್ಕೆ, ಆದ್ರೆ ನೀವು ಮಾಡ್ತಿಲ್ಲ ಅಷ್ಟೇ. ಹಾಗಾಗಿ ಅಲ್ವಾ ನಾನ್ ನಿಮಗ್ ಮಹಾರಾಣಿ ಅನ್ನೋ ಪಟ್ಟ ಕೊಟ್ಟಿರೋದು. ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದೀರಾ ಚಿಕ್ಕಜ್ಮಾನ್ರೆ. ನನ್ನನ್ನ ಇಷ್ಟೆಲ್ಲ ಹೊಗಳೋರು ನಿಮ್ ತಾಯಿಗೆ ಅವಮಾನ ಮಾಡೋದಕ್ಕೆ ಯಾವತ್ತೋ ಆಗಿರೋ ನನ್ ಹುಟ್ಟಬ್ಬನ ದಾಳ್ವಾಗಿ ಬಳಸ್ಕೊಳ್ಳೋದು ತಪ್ಪು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನೋಡಿ, ಈಗ ನನ್ ಮೂಡ್ ಸರಿ ಇಲ್ಲ. ನಾನ್ ಹೇಳೋವರೆಗೂ ಈ ಫಂಕ್ಷನ್ ಇಟ್ಕೊಳ್ಳೋದು ಬೇಡ, ಜೊತೆಗೆ ನನ್ನ ಮನೇಲಿ ಅರೇಂಜ್ ಮಾಡೋದು ಬೇಡ. ಎಲ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕ್ಲಬ್ಬಲ್ಲಿ ಬಂದು ಮಾತಾಡ್ತೇನೆ. ಅಲ್ಲಿವರೆಗೂ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ. ನೋಡಿದ್ರ ಚಂದ್ರು, ತಾರಕ್ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ? ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ ಅವನು. ಅವನು ಹಾಗೆ ಆಡೋದಕ್ಕೆ ಯಾರು ಕಾರಣ ಅಂತ ನಿನಗೆ ಗೊತ್ತಿಲ್ವಾ ರಾಜೇಶ್ವರಿ? ತಪ್ಪೆಲ್ಲ ನಿನ್ನಲ್ಲೇ ಇಟ್ಕೊಂಡು ಅವನ ಮೇಲೆ ಯಾಕೆ ಗೂಬೆ ಕುಡಿಸ್ತಿದ್ಯಾ? ನಾನೇನ್ ತಪ್ಪು ಮಾಡಿದ್ದೀನಿ ಚಂದ್ರು? ಅವನ ಮಗನ ಗೆದ್ದಿದೆ ತಪ್ಪ? ಇಲ್ಲ ಅವನ್ ಚೆನ್ನಾಗಿರ್ಲಿ ಅಂತ ಅವನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ತಪ್ಪ? ನನ್ ಪ್ರಶ್ನೆಗೆ ಉತ್ತರ ಕೊಡಿ ಚಿಕ್ಕಜ್ಮಾನ್ರೆ. ನಿಮ್ ತಾಯಿಗೆ ಅವಮಾನ ಮಾಡಕ್ಕೆ ನನ್ನ ಬಳಸ್ಕೋಬೇಡಿ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಆದ್ರೂ ಯಾಕೆ ಹೇಳ್ತಿಲ್ಲ ನೀವು? ಜೀವನ ಪೂರ್ತಿ ಹೀಗೆ ಮಾಡ್ತಾ ಇದ್ಬಿಡ್ತೀರಾ. ಅಂತ ಪರಿಸ್ಥಿತಿ ಬಂದ್ರೆ ಹಾಗೆ ಇರ್ಬೇಕಾಗುತ್ತೇನೋಪ್ಪ. ನನ್ನನ್ನ ಇಂಥ ಸ್ಥಿತಿಗೆ ತಂದಿರೋ ಮಹಾನ್ ಪ್ರಜೆಗಳನ್ನ ಸುಮ್ನೆ ಬಿಡಕ್ಕಾಗತ್ತಾ? ಇಲ್ಲಿ ನಾವ್ ಹಾಳಾಗೋದಿಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ನಾವೇ ಕಾರಣ. ಯಾವತ್ತೂ ಆಗಿರೋದನ್ನ ಮನ್ಸಲ್ಲಿಟ್ಕೊಂಡು ಇನ್ನು ಎಷ್ಟು ವರ್ಷಗಳು ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಒಬ್ಬ ಒಳ್ಳೆ ಮನ್ಸಿರೋ ವ್ಯಕ್ತಿ ಬೇರೆಯವರಿಂದ ಅವ್ರಿಗೆ ಒಳ್ಳೇದೇ ಆಗದೆ ಇದ್ರು ಅವ್ರಿಗೆ ಒಳ್ಳೇದೇ ಮಾಡ್ಬೇಕು ಅಂತ ಬಯಸ್ತಾರೆ ಹೊರತು ಕೆಟ್ಟದ್ ಮಾಡ್ಬೇಕು ಅಂತ ಯಾವತ್ತೂ ಬಯಸೋದಿಲ್ಲ. ಸಾರಿ ಸಿಂಗಾರಿ, ನಾನ್ ಬಯಸ್ತೀನಿ. ನಾನ್ ಒಳ್ಳೆಯವನಲ್ಲ, ಕೆಟ್ಟವನು. ನನ್ನ ಮನ್ಸು ಕೆಟ್ಟ ಮನ್ಸು. ಯಾಕಂದ್ರೆ ನಾನು ಕಳ್ಕೊಂಡಿರೋದಂಥದ್ದು. ನಾನು ಕೊನೆ ಉಸಿರಿರೋರ್ಗೂ ನಾನು ಹೀಗೆ ಇರ್ತೀನಿ. ನೀನ್ ಹೀಗೆ ಆಟ ಸಾಧಿಸ್ತಾ ಇದ್ರೆ ಅವನೇನ್ ಮಾಡ್ತಾನೆ ಹೇಳು? ಮೊದಲು ನೀನ್ ಬದಲಾಗು, ಆಮೇಲೆ ಅವನ್ ಬದಲಾಗ್ತಾನೆ. ಅವನು ಆಲ್ರೆಡಿ ಬದಲಾಗಿದ್ದಾನೆ ಚಂದ್ರು. ಪ್ರತಿಯೊಂದು ವಿಷಯದಲ್ಲೂ ನನ್ನ ಅಂಡರ್ಎಸ್ಟಿಮೇಟ್ ಮಾಡಿ ಮಾತಾಡ್ತಾನೆ. ತಾಯಿಯನ್ನು ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು ಆ ಲೇಡೀಸ್ ಕ್ಲಬ್ ಹೆಂಗಸ್ರ ಮುಂದೆ ಅವಳ ಬರ್ತ್ಡೇ ಮಾಡೋದಕ್ಕಿಂತ ಹೋಗಿ ಅವಳ ಕಿರೀಟ ತೊಡ್ಸಿ ಅವಳನ್ನ ಈ ಮನೆ ಮಹಾರಾಣಿ ಅಂತ ಹೇಳ್ತಾನೆ. ಇಷ್ಟೇ ಆಗಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ಆ ಕೆಲಸದವಳನ್ನ ನನ್ನ ಮುಂದೆನೆ ಸೋಫದ ಮೇಲೆ ಕೂರಿಸಿ
ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತ್ಕೊಂತ ಹೇಳ್ತಾನೆ.